ಏನು ದಾಳಿ ಆಗಿದ್ದಂಥ ಪೆಹಲ್ಗಾಮ್ಗೆ ರ್ಯಾಪರ್ ಚಂದನ್ ಶೆಟ್ಟಿ ಕುಟುಂಬ ಕೂಡ ಹೋಗಿತ್ತಂತೆ. ದಾಳಿಗೂ 2 ದಿನದ ಮೊದಲು ಅದೇ ಪೆಹಲ್ಗಾಮ್ನಲ್ಲಿ ಅವ್ರ ಕುಟುಂಬ ಇತ್ತು. ಘಟನೆಯಾದ ದಿನ ಬೆಂಗಳೂರಿಗೆ ವಾಪಸ್ ಬಂದಿತ್ತು. ದಾಳಿಯಾದ ಜಾಗದಲ್ಲೇ ಕುಟುಂಬ ಪ್ರವಾಸವನ್ನು ಕೈಗೊಂಡಿತ್ತು. ಉಗ್ರರು ಗಂಡಸರೇ ಅಲ್ಲ ಅಂತ ಚಂದನ್ ಶೆಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ವೇಳೆ ಗಂಡಸರಾಗಿದ್ದರೆ ಹಿಂದೆ ಬಂದು ಹೊಡಿತಿರಲಿಲ್ಲ, ನೇರವಾಗಿ ಭಾರತೀಯ ಸೇನೆಯ ಜೊತೆ ಹೋರಾಡಿ ಗೆಲ್ತಾ ಇದ್ರು ಅಂತ ರ್ಯಾಪರ್ ಚಂದನ್ ಶೆಟ್ಟಿ ಹೇಳಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋದೆ ಅವರು ಗಂಡಸರಲ್ಲ ಅಂತ. ತುಂಬಾ ಬೇಸರ ಸರ್ಸಿದೆ. ಅದು ನಮ್ಮ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದೆಯಲ್ಲ, ತುಂಬಾ ಹೇಡಿತನ, ತುಂಬಾ ವರ್ಸ್ಟ್. ಅವ್ರ ಗಂಡಸರೇ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಎದೆ ಕೊಟ್ಟು ಸೈನಿಕರ ಜೊತೆ ಹೋರಾಡಬೇಕು. ಅವ್ರ ನಿಜವಾಗ್ಲು ಗಂಡಸರಾಗಿದ್ರೆ ಎದೆ ಕೊಟ್ಟು ಸೈನಿಕರ ಜೊತೆ ಹೋರಾಡಬೇಕು. ಬಂದು ಟೂರಿಸ್ಟ್ಗಳು ಪಾಪ ಏನು ಗೊತ್ತಿಲ್ಲದೆ ಅಮಾಯಕ ಟೂರಿಸ್ಟ್ಗಳ ಮೇಲೆ ಗುಂಡಾರಿಸಿದಾರಲ್ಲ, ಹೇಡಿಗಳು. ವರ್ಸ್ಟ್ ಪಾಕಿಸ್ತಾನೀಸ್, ವರ್ಸ್ಟ್. ನಿಜವಾಗ್ಲು ವೆರಿ ಬ್ಯಾಡ್. ಹೌದು, ನಮ್ಮ ರಿಲೇಷನ್, ನಮ್ಮ ತಾಯಿ ರಿಲೇಷನ್ಸ್ 2 ದಿನ ಹಿಂದೆ ಅದೇ ಸೇಮ್ ಲೊಕೇಶನ್ಗೆ ಹೋಗಿ ಬಂದಿದ್ದಾರೆ. 2 ದಿನದ ಹಿಂದೆ ಅವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ. ನೆಕ್ಸ್ಟ್ ದಿನ ಇನ್ಸಿಡೆಂಟ್ ಆಗಿದೆ. ಅವರಿದ್ದಾಗ ಏನಾದ್ರು ಸೆಕ್ಯೂರಿಟಿ ಸಮಸ್ಯೆ ಏನಾದ್ರು ಇತ್ತ ಅಥವಾ ಚೆನ್ನಾಗಿತ್ತ ಆ ಸಂದರ್ಭದಲ್ಲಿ ಮಾತನಾಡಿದ್ರೆ? ಅವ್ರ ಜೊತೆ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಬಟ್ ನಮ್ಮ ತಾಯಿ ಅವ್ರು ಹೇಳಿದ್ರು, ಅವರು ಹೋಗಿದ್ರಂತ 1 ದಿನದ ಹಿಂದೆ ಬಂದಿದ್ದಾರೆ, ಅದಾಗಿ ನೆಕ್ಸ್ಟ್ ದಿನ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ನಾನು ಡೀಟೇಲ್ ಆಗಿ ಕೇಳಿಲ್ಲ ಅಲ್ಲಿ ಸೆಕ್ಯೂರಿಟೀಸ್ ಇತ್ತ ಅಂತ. ಬಟ್ ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ನನಗೆ ತುಂಬಾ ನೋವಿದೆ. ಅದುವೇ ಫಸ್ಟ್ ಆಕ್ಚುಲಿ ಪನಿಷ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಯಾರು ಆ ಸೆಕ್ಯೂರಿಟಿ ಅವತ್ತಲ್ಲಿ ಆಗಕ್ಕೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವತ್ತು, ಸೊ ಅವ್ರಿಗೆ ಅಲ್ಲಿಂದ ಫಸ್ಟ್ ಪನಿಷ್ಮೆಂಟ್ ಸ್ಟಾರ್ಟ್ ಆಗಬೇಕು. ಫಸ್ಟ್ ನಮ್ಮಲ್ಲೇ ತಪ್ಪಿದೆ, ಅದನ್ನ ಸರಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ವಾರ್ ಆದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ವಿ ಆರ್ ರೆಡಿ. ನಿಮ್ಮ ಅನಿಸಿಕೆ ಪ್ರಕಾರ ಯಾವ ರೀತಿಯ ಶಿಕ್ಷೆ ಆಗ್ಬೇಕಂತ ಅವ್ರಿಗೆ ಅಂತ? ಯಾಕಂದ್ರೆ ಇಲ್ಲೂ ಒಂದಷ್ಟು ಜನ ಪಾಕಿಸ್ತಾನದ ಬಾವುಟಕ್ಕೆ ರಕ್ಷಣೆ ಮಾಡುವಂತ ಕೆಲಸಗಳು ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶನ ನಾವು ಉಳಿಸ್ಕೊಳ್ತಾರೆ ಇಂಥದ್ದು ಅಂತ ಈ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಕೊಂಡು, ಸೊ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲಾರು ಕಳಿಸ್ಬಿಡೋದು ಒಳ್ಳೇದು ಸರ್. ಎಲ್ಲ ಕಳಿಸ್ಬಿಡ್ಬೇಕು ಸರ್, ಯಾರನ್ನ ಇಡ್ಸ್ಕೋಬಾರ್ದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು, ನಮ್ಮ ಜೊತೆಲೇ ಇದ್ಕೊಂಡು ನಮ್ಗೆ ಕೆಟ್ಟದ್ ಬಯಸ್ತಾರೆ ಅಂತಂದ್ರೆ ಅವ್ರು ನಮ್ಮ ದೇಶಕ್ಕೆ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.